ಅದಕ್ಕೆ ಚೆನ್ನಾಗಿ ನೋಡ್ಬೇಕು ಗೊತ್ತಾಯ್ತಾ? ನಿಮಗೆ ಜೀವನದಲ್ಲಿ ಮೇಲ್ ಬರಬೇಕಲ್ಲ, ಒಳ್ಳೆ ಜೀವನವನ್ನು ನೋಡ್ಬೇಕಲ್ಲ. ಹೆಂಗೆ ಮಾಡೋಕ್ಕೆ ಸಾಧ್ಯ? ಬರೀ ವಿದ್ಯಾಭ್ಯಾಸದಿಂದ ಮಾತ್ರ ಸಾಧ್ಯ. ವಿದ್ಯಾಭ್ಯಾಸ ಇದ್ದರೆ ಮಾತ್ರ ನೀವು ಮುಂದುವರೆಕ್ಕೆ ಸಾಧ್ಯ. ಇಲ್ಲಾಂದರೆ ಈಗ ಇಲ್ಲಿರುವಂಥ ಕಾಡಿನಲ್ಲಿರುವ ಸಮಸ್ಯೆ, ನಿಮ್ಮ ತಂದೆ ತಾಯಿ, ನಮ್ಮ ಪಕ್ಕ ಮನೆಯವರು, ನಮ್ಮ ಸ್ನೇಹಿತರು ಎಲ್ಲ ಅನುಭವಿಸ್ತಾ ಇರುವಂಥ ಕಷ್ಟಗಳು ನೋಡಿದ್ದೀರಾ ನೀವು ಕೂಡ. ನೀವು ಕಷ್ಟದಲ್ಲೇ ನಾವು ಹೋಗ್ತಾ ಇದ್ದೀರಿ. ಅವ್ರು ಹಂಗೆ ಇರಬೇಕು ಅಂತಿಲ್ಲ ಅಲ್ವಾ? ಜೀವನ ಹಂಗೆ ಇರಬೇಕು ಅಂತಿದೆಯಾ? ಜೀವನದಲ್ಲಿ ಎಲ್ಲರೂ ಕೂಡ ಅವಕಾಶ ಪಡಿಬೋದು, ಏನು ಬರ್ಬೋದು, ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಗುಣಮಟ್ಟದ ಜೀವನವನ್ನು ನಡೆಸ್ಬೋದು. ಅದಕ್ಕೆ ಒಂದೇ ದಾರಿ, ಶೈಕ್ಷಣಿಕವಾಗಿ ನಾವು ಸದೃಢವಾಗಬೇಕು, ಓದಬೇಕು. ಏನು ಸಿಕ್ಕಿದ್ರು? ನನಗೆ ಒಬ್ಬರು ಯುಪಿಯಿಂದ ಒಬ್ಬರು ಚಿಂತಕರು ಸಿಕ್ಕಿದ್ರು. ಅವ್ರು ಏನು ಮಾಡಿದ್ರು ರಸ್ತೆಯಲ್ಲಿ ಪೇಪರ್ ಬಿದ್ದು ಸಿಕ್ಕಿದ್ರು ತಗೊಂಡ್ಬೋದು. ಓದೋದಂದ್ರೆ ಬರೀ ನೀವು ಗಣಿತ, ವಿಜ್ಞಾನ ಮಾತ್ರ ಓದೋದು. ಎಲ್ಲವನ್ನು ಹೋಗ್ತಾ ಸಿಗ್ತಾಗಿಲ್ಲ ನೋಡಿ, ಪತ್ರಿಕೆ ಇದೆ ಅಂತ ಹೇಳಿದ್ರು ತಗೊಂಡು ಓದಕ್ಕಾಗಲಿಲ್ಲ ಅಂದರೂ ನೋಡಿ ಓದಬೇಕು. ನಿಮ್ಮ ಬುದ್ಧಿಶಕ್ತಿ ಜಾಸ್ತಿ ಮಾಡ್ಕೊಂಡು ಅಲ್ವಾ? ಅವಾಗ ಓದಿದಾಗ ಎಲ್ಲ ರೀತಿಯಾದಂಥ ಅವಕಾಶ, ಒಳ್ಳೆಯ ಹುದ್ದೆಗಳು ಪಡೆಯಬಹುದು. ಆಮೇಲೆ ನಿಮ್ಮ ಕುಟುಂಬಸ್ಥರಿಗೆ, ತಂದೆ ತಾಯಿಗಳಿಗೆ, ಸಹೋದರರಿಗೆ ಅವರು ಕೂಡ ಸಮಾಜದಲ್ಲಿ ನೀವು ಕೂಡ ನಿಜಕ್ಕೆ ಹೋಗುವಂಥ ಕೆಲಸ ಮಾಡ್ತಾರೆ. ನೀವು ಮಾಡಿದಾಗ ಮಾತ್ರ ಒಳ್ಳೆಯದಾಗುತ್ತೆ, ಸಮಾಜ ಮುಂದಕ್ಕೆ ಬರ್ತದೆ ಅಲ್ವಾ? ಒಳ್ಳೆ ವಿದ್ಯಾಭ್ಯಾಸ ಮಾಡಿಬಿಟ್ರೆ ಒಳ್ಳೆ ಹುದ್ದೆ ಸಿಗುತ್ತೆ. ನಾವು ಒಳ್ಳೆ ಸ್ವಾರ್ಥಿ ಆಗ್ಬಿಟ್ಟು ನಡೆಸ್ಕೊಂಡು ಹೋಗ್ತಿದ್ರೆ ಆಗುತ್ತೆ. ವಿದ್ಯಾರ್ಥಿಗಳು ಕೂಡ ಸೇರಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಏನಾಗಬೇಕು ನಮ್ಮ ದೊಡ್ಡವರಲ್ಲಿ? ಎಷ್ಟು ಮಾಡಿದ್ಯಾ? ಎಷ್ಟೇ ಕ್ಲಾಸ್? ಎಷ್ಟು ಮಾಡಿಲ್ಲ? ಏನಾರು ಹಾಕ್ಬೇಕು ಅಂತ ಎಷ್ಟು ಮಾಡಿದ್ಯಾ? ಏನು ಟೀಚರ್? ಪೊಲೀಸ್ ಏನಾಗಬೇಕು? ಪೊಲೀಸಲ್ಲಿ ಎಸ್ ಐ ಇದೆ ನೋಡಿ. ಎಸ್ ಐ ಅದನ್ನು ಗುರಿ ಇರಬೇಕು. ಯಾವುದಿರ್ಬೇಕು ಗುರಿ ಅಂದರೆ ಆಕಾಶನೇ ಇರಬೇಕು. ಗುರಿ ಇರಬೇಕು. ದೊಡ್ಡ ವ್ಯಕ್ತಿ ಆಗಬೇಕು, ಒಳ್ಳೆ ಉದ್ಯೋಗ ಮಾಡಬೇಕು, ಐಎಎಸ್ ಆಗಬೇಕು, ಐಪಿಎಸ್ ಆಗಬೇಕು, ನ್ಯಾಯಾಧೀಶರಾಗಬೇಕು, ವಕೀಲರಾಗಬೇಕು ಹೇಳುವಂಥ ಚಿಂತನೆ. ಇವತ್ತು ಓದ್ಬಿಟ್ಟು ನಾನು ಎಕ್ಸಾಮ್ ಪಾಸ್ ಆಗಿಬಿಟ್ರೆ ಸಾಕು ಅಂತ ಹೇಳಿದ್ರೆ ಆಗಲ್ಲ. ಮುನ್ನಾಲೋಚನೆ ಇರಬೇಕು. ಖಂಡಿತವಾಗಿ ಇವಾಗಿನ ವಾತಾವರಣ ಏನಿದೆ ದೇಶದಲ್ಲಿ ತುಂಬ ಒಳ್ಳೆಯ ಅವಕಾಶ ಇದೆ. ನಾನು ಮೂರನೇ ಕ್ಲಾಸು, 2ನೇ ಕ್ಲಾಸು, 3ನೇ ಕ್ಲಾಸು ಮತ್ತು 4ನೇ ಕ್ಲಾಸು ಸರ್ಕಾರಿ ಕನ್ನಡ ಮಾಧ್ಯಮದಿಂದ ಓದ್ತೀನಿ. ನಾನು ಬೆಂಗಳೂರಿನಲ್ಲಿ ಓದ್ತೀನಿ. ಅದು 3 ವರ್ಷ ನನ್ನ ಜೊತೆ ಕರ್ಕೊಂಡೋಗಿ ಕನ್ನಡ ಶಾಲೆಯಲ್ಲಿ ಸೇರಿಸ್ಬೇಕು, ಸರ್ಕಾರಿ ಶಾಲೆ. ಆಮೇಲೆ 5ನೇ ಕ್ಲಾಸ್ಗೆ ನಮ್ಮ ಅಜ್ಜ ಬಂದ್ಬಿಟ್ಟು ಇದೇನು ಇಂಗ್ಲೀಷ್ ಮಾತಾಡಕ್ಕೆ ಬರಲ್ಲ ಅಂತ ಕರ್ಕೊಂಡು ಬೇರೆ ಶಾಲೆಗೆ ಸಣ್ಣ ಶಾಲೆಗೆ ಓದ್ತೇನೆ. ನಾನು ಲಾಯರ್. ನನ್ನ ಲಾಯರ್ ಪದವಿ ಕೂಡ ಸರ್ಕಾರಿ ಕಾಲೇಜಿಗೆ ಕೊಡ್ತೀನಿ. 365 ರೂಪಾಯಿ ನನ್ನ 5ನೇ ವರ್ಷದ ಫೀಸ್. 50 ಅಂದರೆ ಕೊನೆಯ ವರ್ಷ ಫೈನಲ್ ಇಯರ್. ಅದರಿಂದ ಎಲ್ಲಿ ಓದ್ತೀವಿ? ಸರ್ಕಾರಿ ಶಾಲೆಯಲ್ಲಿ ಓದ್ತೇವೆ, ಅದು ಹಳ್ಳಿನಲ್ಲಿ ಓದ್ತೇವೆ, ಹಾಡಿನಲ್ಲಿ ಓದ್ತೇವೆ. ಎಲ್ಲ ಬೆಳೀತಾ ಎಲ್ಲ ಕೂಡ ಅಪ್ರಸ್ತ ಆಗ್ತಾ ಬರ್ತಿದೆ. ನಿಮಗೆ ಶಕ್ತಿ ಇರಬೇಕು, ಮನಸ್ಸಿನ ದೃಢವಾಗಿರಬೇಕು. ಯಾವ ಕಾರಣಕ್ಕೂ ನಾನು ಬಡತನದಲ್ಲಿ ಇರೋದಿಲ್ಲ, ನನ್ನ ಜೀವನದಲ್ಲಿ ಏನಾದರೂ ಸಾಧಿಸ್ತೇನೆ, ಪಡಿತೇನೆ ಹೇಳುವಂಥ ದೃಢ ಸಂಕಲ್ಪ ಅದು. ಯಾರು ಬಡನಷ್ಟು
ಸಾಹಿತ್ಯ ಗಿಳಿಯ ಕಡಿಮೆ ಚೆನ್ನಾಗಿ ನೋಡ್ಬೇಕು. ಗೊತ್ತಾಯ್ತಾ? ನಿಮಗೆ ಜೀವನದಲ್ಲಿ ಮೇಲೆ ಬರಬೇಕಲ್ಲ, ಒಳ್ಳೆ ಜೀವನವನ್ನು ನೋಡ್ಬೇಕಲ್ಲ. ಹೆಂಗೆ ಮಾಡಕ್ಕೆ ಸಾಧ್ಯ? ಬರೀ ವಿದ್ಯಾಭ್ಯಾಸದಿಂದ ಮಾತ್ರ ಸಾಧ್ಯ. ವಿದ್ಯಾಭ್ಯಾಸ ಇದ್ದರೆ ಮಾತ್ರ ನೀವು ಮುಂದುವರೆಗೆ ಸಾಧ್ಯ. ಇಲ್ಲಾಂದರೆ ಈಗ ಇರುವಂಥ ಕಾಡಿನಲ್ಲಿರುವ ಸಮಸ್ಯೆ, ನಿಮ್ಮ ತಂದೆ ತಾಯಿ, ನಮ್ಮ ಪಕ್ಕ ಮನೆಯವರು, ನಿಮ್ಮ ಸ್ನೇಹಿತರು ಎಲ್ಲ ಅನುಭವಿಸ್ತಾ ಇರುವಂಥ ಕಷ್ಟಗಳು ನೋಡಿದ್ದೀರಾ ನೀವು ಕೂಡ. ನೀವು ಕಷ್ಟದಲ್ಲೇ ಹೋಗ್ತಾ ಇದ್ದೀರಾ. ಇವತ್ತು ಅವ್ರು ಹಂಗೆ ಇರಬೇಕು ಅಂತಿಲ್ಲ ಅಲ್ವಾ? ಜೀವನ ಹಂಗೆ ಇರಬೇಕು ಅಂತಿದೆಯಾ? ಜೀವನದಲ್ಲಿ ಎಲ್ಲರೂ ಕೂಡ ಅವಕಾಶ ಪಡಿಬೋದು, ಏನು ಬರ್ಬೋದು, ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಗುಣಮಟ್ಟದ ಜೀವನವನ್ನು ನಡೆಸ್ಬೋದು. ಅದು ಒಂದೇ ದಾರಿ. ಶೈಕ್ಷಣಿಕವಾಗಿ ನಾವು ಸದೃಢರಾಗಬೇಕು, ಓದಬೇಕು. ಏನು ಸಿಕ್ಕಿದ್ರು ನನಗೆ ಒಬ್ಬರು ಯುಪಿಯಿಂದ ಒಬ್ಬರು ಚಿಂತಕರು ಸಿಕ್ಕಿದ್ರು. ಅವ್ರು ಏನು ಬೆಳೆದಿದ್ದಂದರೆ ರಸ್ತೆಯಲ್ಲಿ ಪೇಪರ್ ಬೀಚ್ ಸಿಕ್ಕಿದ್ರು ತಗೊಂಡ್ಬೋದು. ಓದೋದಂದರೆ ಬರೀ ನೀವು ಗಣಿತ, ವಿಜ್ಞಾನ ಇದು ಮಾತ್ರ ಓದೋದು. ಎಲ್ಲವನ್ನು ಓದ್ತಾ ಸಿಕ್ತಾಗ ಈಗ ನೋಡಿ ಪತ್ರಿಕೆ ಇದೆ ಅಂತ ಹೇಳಿದ್ರು ತಗೊಂಡು ಹೋಗ್ಬೋದು. ಓದೋಕ್ಕಾಗಲಿಲ್ಲ ಅಂದರೂ ನೋಡಿ ಓದಬೇಕು. ಇನ್ನು ಬುದ್ಧಿಶಕ್ತಿ ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕು ಅಲ್ವಾ? ಅವಾಗ ಓದಿದಾಗ ಎಲ್ಲ ರೀತಿಯಾದಂಥ ಅವಕಾಶ ಸಿಗುತ್ತೆ. ಒಳ್ಳೆಯ ಒಳ್ಳೆಯ ಹುದ್ದೆಗಳು ಪಡಿಬೋದು. ಆಮೇಲೆ ನಿಮ್ಮ ಕುಟುಂಬಸ್ಥರಿಗೆ, ತಂದೆ ತಾಯಿಗಳಿಗೆ, ಸಹೋದರರಿಗೆ ಅವರು ಕೂಡ ಸಮಾಜದಲ್ಲಿ ನೀವು ಕೂಡ ವಿದ್ಯಾರ್ಥಿ ಹೋಗುವಂಥ ಕೆಲಸ ಮಾಡ್ತೀವಿ. ನೀವು ಮಾಡಿದಾಗ ಮಾತ್ರ ಒಳ್ಳೆಯದಾಗುತ್ತೆ, ಸಮಾಜ ಮುಂದೆ ಬರ್ತದೆ ಅಲ್ವಾ? ನಾನೊಬ್ಬನೇ ವಿದ್ಯಾಭ್ಯಾಸ ಮಾಡಿಬಿಟ್ರೆ ಒಳ್ಳೆ ಹುದ್ದೆ ಸಿಗುತ್ತೆ, ನಾನೊಬ್ಬನೇ ಸ್ವಾರ್ಥಿ ಆಗ್ಬಿಟ್ಟು ನಡೆಸ್ಕೊಂಡು ಹೋಗ್ತಿದ್ದಾಗುತ್ತೆ. ಈ ಜೊತೆಯಲ್ಲಿದ್ದವರು ಕೂಡ ಸೇರಿಸ್ಕೊಂಡು ಕರ್ಕೊಂಡು ಹೋಗ್ಬೇಕು. ಏನಾಗುತ್ತೆ ನಮ್ಮ ದೊಡ್ಡವರಾದ್ಮೇಲೆ? ಎಷ್ಟೇ ಮಾಡಿದ್ಯಾ? ಎಷ್ಟೇ ಕ್ಲಾಸ್ ಎಷ್ಟೇ ಮಾಡಿಲ್ಲ? ಏನಾರು ಹಾಕ್ಬೇಕು ಅಂತ ಎಷ್ಟೇ ಮಾಡಿದ್ಯಾ? ಏನು ಟೀಚರ್ ಪೊಲೀಸ್ ಏನಾಗಬೇಕು? ಪೊಲೀಸಲ್ಲಿ ಎಸ್ ಐ ಇದೆ ನೋಡಿ. ಎಸ್ ಐ ಅದನ್ನು ಬಹಳ ಮುಖ್ಯ. ಗುರಿ ಇರಬೇಕು. ಯಾವುದಿರಬೇಕು ಗುರಿ ಅಂದರೆ ಆಕಾಶನೇ ಇರಬೇಕು. ಗುರಿ ಇದೆ. ದೊಡ್ಡ ವ್ಯಕ್ತಿ ಆಗಬೇಕು, ಒಳ್ಳೆಯ ಉದ್ಯೋಗ ಮಾಡಬೇಕು, ಐಎಎಸ್ ಆಗಬೇಕು, IPS ಆಗಬೇಕು, ನ್ಯಾಯಾಧೀಶರಾಗಬೇಕು, ವಕೀಲರಾಗಬೇಕು ಅಂತ ಹೇಳುವಂಥ ಚಿಂತನೆ ಇರಬೇಕು. ಇವತ್ತು ಓದ್ಬಿಟ್ಟು ನಾಳೆ ಎಕ್ಸಾಮ್ ಪಾಸ್ ಆಗಿಬಿಟ್ರೆ ಸಾಕು ಅಂತ ಹೇಳಿದ್ರೆ ಆಗಲ್ಲ. ಮುನ್ನಾಲೋಚನೆ ಇರಬೇಕು. ಖಂಡಿತವಾಗಿ ಇವಾಗಿನ ವಾತಾವರಣ ಏನಿದೆ ದೇಶದಲ್ಲಿ ತುಂಬ ಒಳ್ಳೆಯ ಅವಕಾಶ ಇದೆ. ನಾನು ಮೂರನೇ ಕ್ಲಾಸು, 2ನೇ ಕ್ಲಾಸು, 3ನೇ ಕ್ಲಾಸು ಮತ್ತು 4ನೇ ಕ್ಲಾಸು ಸರ್ಕಾರಿ ಕನ್ನಡ ಮಾಧ್ಯಮದಲ್ಲಿ ಹೋಗ್ತೇನೆ. ನಾನು ಬೆಂಗಳೂರಿನಲ್ಲಿ ಹೋಗ್ತೇನೆ. ಅದು 3 ವರ್ಷ ನನ್ನ ಜೊತೆ ಕರ್ಕೊಂಡೋಗಿ ಎಲ್ಲ ಶಾಲೆಯಲ್ಲಿ ಸೇರಿಸ್ಬೇಕು, ಸರ್ಕಾರಿ ಶಾಲೆ. ಆಮೇಲೆ ನಾನು 5ನೇ ಕ್ಲಾಸ್ಗೆ ನಮ್ಮ ಅಜ್ಜ ಬಂದ್ಬಿಟ್ಟು ಇದೇನು ಇಂಗ್ಲೀಷ್ ಮಾತಾಡಕ್ಕೆ ಬರಲ್ಲ ಅಂತ ಕರ್ಕೊಂಡು ಬೇರೆ ಶಾಲೆಗೆ ಸಣ್ಣ ಸಣ್ಣ ಶಾಲೆಯಲ್ಲಿ ಹೋಗ್ತೇನೆ. ನಾನು ಲಾಯರ್. ನನ್ನ ಲಾಯರ್ ಪದವಿ ಕೂಡ ಸರ್ಕಾರಿ ಕಾಲೇಜಿಗೆ ಕೊಡ್ತೀನಿ. 365 ರೂಪಾಯಿ ನನ್ನ 5ನೇ ವರ್ಷದ ಫೀಸು. 5th ಇಯರ್ ಅಂದರೆ ಕೊನೆಯ ವರ್ಷ, ಫೈನಲ್ ಇಯರ್. ಅದರಿಂದ ಎಲ್ಲಿ ಓದ್ತೀವಿ? ಸರ್ಕಾರಿ ಶಾಲೆಯಲ್ಲಿ ಓದ್ತೇವೆ. ಅದು ಹಳ್ಳಿನಲ್ಲಿ ಓದ್ತೇವೆ, ಹಾಡಿನಲ್ಲಿ ಓದ್ತೇವೆ. ಎಲ್ಲ ಬೆಳೀತಾ ಎಲ್ಲ ಕೂಡ ಅಪ್ರಸ್ತ ಆಗ್ತಾ ಬರ್ತದೆ. ನಿಮಗೆ ಶಕ್ತಿ ಇರಬೇಕು, ಮನಸ್ಸಿನಲ್ಲಿ ದೃಢವಾಗಿರ್ಬೇಕಿಲ್ಲ. ಯಾವ ಕಾರಣಕ್ಕೂ ನಾನು ಬಡತನದಲ್ಲಿ ಇರೋದಿಲ್ಲ, ನನ್ನ ಜೀವನದಲ್ಲಿ ಏನಾದರೂ ಸಾಧಿಸ್ತೇನೆ, ಪಡಿತೇನೆ ಅನ್ನುವಂಥ ದೃಢ ಸಂಕಲ್ಪ ಅದು.